ಮತ್ತು ಸ್ವಾಗತ. ಎಲ್ಲ ಮಾಧ್ಯಮ ಬಂಧುಗಳೇ, ವೇದಿಕೆಯಲ್ಲಿ ಅನುವಾದ ಆದ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಶ್ರೀಯುತ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ಆಗಮಿಸಿದ್ದಾರೆ. ಕೃತಿಯ ಕುರಿತು ಮಾತಾಡಲಿಕ್ಕೆ ನನ್ನ ಎಡಭಾಗದಲ್ಲಿ ಡಾಕ್ಟರ್ GR ಕೃಷ್ಣ ಅಂತ ಹೇಳಿ, ಅವರು ತೆಲುಗಿನ ಮತ್ತು ಇಂಗ್ಲಿಷಿನ ಖ್ಯಾತ ಸಾಹಿತಿಗಳು, ಕವಿಗಳು ಮತ್ತು ವಿದ್ವಾಂಸರು. ಅವರು ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ. ಅಧಿಕೃತವಾದ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನ ಮಾಡಲಿಕ್ಕೆ ಲೇಖಕರಾದ ಸದಾನಂದ ನಾರಾವಿ ಅವರು ಮೂಡಬಿದ್ರೆಯಿಂದ ಬಂದಿದ್ದಾರೆ. ವಂದನಾರ್ಪಣೆ ಮಾಡಲಿಕ್ಕಿರುವ ಕೆ ಶೈಲಾಕುಮಾರಿ ಅವರು ಬಲಭಾಗದಲ್ಲಿ ಕೂತಿದ್ದಾರೆ. ಈಗ ಅಧಿಕೃತವಾಗಿ ಸದಾನಂದ ನಾರಾವಿ ಅವರು ಕಾರ್ಯಕ್ರಮವನ್ನ ಸ್ವಾಗತದೊಂದಿಗೆ ಶುರು ಮಾಡ್ತಾರೆ. ವಸಂತ ಕುಮಾರ್ ಪೆರ್ಲಾರ್ ಅವರ ತುಳು ಕಥೆಗಳನ್ನ ತೆಲುಗಿಗೆ ಅನುವಾದಗೊಳಿಸಿ ಅದರ ಇವತ್ತು ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಇವತ್ತು ಒಟ್ಟು ಸೇರಿದ್ದೇವೆ. ಇವತ್ತಿನ ಸಭಾಧ್ಯಕ್ಷತೆ ಮತ್ತು ಪುಸ್ತಕ ಲೋಕಾರ್ಪಣೆಯನ್ನು ವಹಿಸಲಿಕ್ಕಿರುವಂಥವರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು. ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಜಿಲ್ಲೆಯವರಿಗೆ ಪೆರ್ಲಾರ್ ಅವರ ಕಥಾ ಸಂಕಲನ ಮೊದಲನೇದಾಗಿ ತೆಲುಗಿಗೆ ಅನುವಾದಗೊಂಡಿದೆ. ಅದರಿಂದ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರು ಎಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಹೇಳಿದೆ. ಎಲ್ಲ ಪತ್ರಕರ್ತ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಈಗಾಗಲೇ ಹೇಳಿದ್ದೇನೆ. ಎಲ್ಲ ಮಾಧ್ಯಮದವರಿಗೂ ಕೂಡ ಮತ್ತೊಮ್ಮೆ. ಈಗ ಶ್ರೀಯುತ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರು ಕೃತಿಯನ್ನ ಅವರ ತುಳುವಿನ ಪುಸ್ತಕ ಇವತ್ತು ತೆಲುಗಿಗೆ ಅನುವಾದವಾಗಿದೆ. ಒಳ್ಳೆ ಕೆಲಸ ಮಾಡ್ತಾರೆ. ಆದ್ದರಿಂದ ಈ ಪುಸ್ತಕದ ಬಗ್ಗೆ ಈಗಾಗಲೇ ನಾನು ಹೇಳಲಿಕ್ಕೆ ಹೋಗುತ್ತಿಲ್ಲ. ಅವರ ಒಂದು ಪ್ರೋತ್ಸಾಹದಿಂದ ಕನ್ನಡ ಹುಡುಗಿಯರು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನಷ್ಟು ಕೆಲಸ ಮಾಡಲಿ, ಅವರು ಒಳ್ಳೆ ಪುಸ್ತಕಗಳನ್ನು ಹೋಗಿ ಬರಲಿ, ಅವರಿಗೆ ಸಹಕಾರ ನೀಡಬೇಕಂತ ಇವೆಲ್ಲ ಅವರಿಗೆ ಬರವಣಿಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ಮುಗಿಸ್ತಾ ಇದ್ದೇನೆ. ಶುಭಾಶಯದ ನುಡಿಗಳನ್ನಾಡಿದ ಹರಿಕೃಷ್ಣ ಪುನರೂರು ಅವರಿಗೆ ವಂದನೆಗಳು. ಈಗ ಕೃತಿಯ ಕುರಿತು, ಅಂದರೆ ಅನುವಾದದ ಕುರಿತು ಡಾಕ್ಟರ್ GR ಕೃಷ್ಣ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಾಕೂರು ಈ ಕಥಾ ಸಂಸ್ಕೃತಿ 10 ತುಳು ಕಥೆಗಳ ಸಮಾನ. ಇದನ್ನು ರಂಗನಾಥ ರಾಮಚಂದ್ರರಾವರಿಗೆ ಹೆಸರಿದ್ದ ತೆಲುಗು ಲೇಖಕರು ಅನುವಾದ ಮಾಡಿದರು. ವಿಷಯ ಏನೆಂದರೆ, ತುಳು ಸಂಸ್ಕೃತಿ ಪ್ರತಿಬಿಂಬವು ಅಷ್ಟು ವದನಾತ್ಮಕವಾಗಿ, ಅಷ್ಟು ರಮಣೀಯವಾಗಿ, ಬಹುಶಃ ಇದು ಡಾಕ್ಟರ್ ಬೆರ್ಲಾ ಅವರು 30 ವರ್ಷ ಈ ಪ್ರಾಯದಲ್ಲಿ ಬಂದಿರಬಹುದು ಈ ಪುಸ್ತಕ. ಅದರ್ವೈಸ್ ಅಷ್ಟು ಕವನೀಯವಾದ ಪ್ರಕೃತಿ, ನಿಸರ್ಗ, ಜೀವನ, ಸಕಲೇಶ್ಪುರ ಘಾಟದಲ್ಲಿ ಅವರು ಒಂದು ಬಾಲ್ಯದಲ್ಲಿ ಇರುವ ಸ್ಮೃತಿಗಳು, ಪೆನ್ ಸ್ಕೆಚ್ ತರಹ ಒಂದು ಮಾಸ್ಟರ್ ಪೀಸ್. ತುಳುವಿನಲ್ಲೇ ಅದೊಂದು ಗ್ರೇಟ್ ರೈಟಿಂಗು, ಸ್ಟೋರೀಸು, ಬಟ್ ತೆಲುಗುಗೂ ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ರಂಗನಾಥ್ ಅವನು ಆಲ್ರೆಡಿ ಒಂದು 10-12 ಟ್ರಾನ್ಸ್ಲೇಷನ್ಸ್ ಮಾಡಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ತೆಗೆದು ನನ್ನ ಫ್ರೆಂಡ್ ರಂಗನಾಥನ್. ಈಗ ಪಾಯಿಂಟ್ ಅಂದರೆ, ಈಗ ನಾಗೂರು ಸಕಲೇಶ್ಪುರ ಘಾಟಲ್ಲಿ ಒಂದು ಸಣ್ಣ ಜನಪದ, ಒಂದು 10 ಮನೆ 20 ಮನೆ ಬಾಲ್ಯದ ಜೀವನದಲ್ಲಿ ಅಲ್ಲಿ ಆಗಿದ ಸ್ಮೃತಿಗಳಲ್ಲಿ ಸ್ಕೆಚ್ ಮಾಡ್ತೀವಿ. ಅಲ್ಲಿ ವಿಶಿಷ್ಟತೆ ಏನಂದರೆ, ಒಂದು ದೊಡ್ಡ ಎಬೆಸಿಸ್, ಅಂದರೆ ಒಂದು ಅಗಾಧ, ಜಲ ಅಗಾಧ, 2 ಗುಡ್ಡೆಯ ಮಧ್ಯದಲ್ಲಿ
ಅದರಲ್ಲಿ ಗೋಪಾಲಕೃಷ್ಣ ದೇವರು ಒಳಗಿನಿದ್ದಾರೆ ಒಂದು ನಂಬಿಕೆ. ಅಲ್ಲಿ ಜನರೆಲ್ಲ ಪ್ರತಿ ದೇವಸ್ಥಾನವು ಗೋವು ಹಾಲು ತಗೊಂಡು ಹೋಗಿ ಪೂಜೆ ಮಾಡ್ತಾರೆ. ಏನು ಮೀನಿಂಗ್ ಅಂದರೆ, ಈಗ ಗೋವು ಹಾಲು ಕೊಡ್ತಾ ಇಲ್ಲಂದರೆ ಅಲ್ಲಿ ಹೋಗಿ ಪೂಜೆ ಮಾಡುವಾಗ ನೆಕ್ಸ್ಟ್ ಡೇ ಗೋವು ಹಾಲು ಕೊಡ್ತದೆ, ಆ ನಮಗೆ ತರಿಸ್ತಾ ಇದೆ. ಅದೇ ಥರ ಗೋವುಗೆ ಗರ್ಭವಾಗಲಿಲ್ಲ ಅಂದರೆ ಅಲ್ಲಿ ಹೋಗಿ ಪೂಜೆ ಮಾಡುವಾಗ ಅದು ಗರ್ಭಧಾರಣ ಮಾಡ್ತದೆ. ಅಂದರೆ ಆ ನಮಗೆ ಅಷ್ಟು ಪವರ್ ಉಂಟು. ಕೊಂಕಣ್ ಇದು ನಮ್ಮ ಬೆಂಗಳೂರು ರೈಲ್ವೆ ಬ್ರಿಡ್ಜ್ ಮಾಡುವಾಗ ಫಸ್ಟು ಅದು ಮೇಲೆ ಹೋಗಬೇಕಾಗಿದ್ದು ರೈಲ್ವೆ, ಅದೆಷ್ಟು ಪವರ್ ಅಂದರೆ ಅಲ್ಲಿ ಏನು ಬ್ರಿಡ್ಜ್ ಮಾಡಲಿಕ್ಕೆ ಆಗಲಿಲ್ಲದೆ ಆಮೇಲೆ ರೀಮ್ಯಾಪಿಂಗ್ ಮಾಡಿ ಅಲ್ಲಿನಿಂದ ಶಿಫ್ಟ್ ಮಾಡಿ ರೈಲ್ವೆ ಲೈನ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ. ಅಂದರೆ ಈ ದೇವರು ನಂಬಿಕೆಗಳಲ್ಲಿ ಎಷ್ಟು ಶಕ್ತಿ ಉಂಟು. ಆ ಸ್ಥಳ ಮಹರ್ಷ ಅದು ಚೆನ್ನಾಗಿ ವರ್ಣನೆ ಮಾಡಿದರು. ಅಲ್ಲಿ ಆ ಸಣ್ಣ ಪ್ರಾಯದಲ್ಲಿ ಹುಲಿ, ಅವರ ತಂದೆಯವರು ಗನ್ ಒಟ್ಟಿಗೆ ಜೀವನ ಮಾಡುವುದು, ಒಂದು ಪ್ರಾಣಿಗಳು ನೋಡುವಾಗ ಒಂದು ಪೇಂಟಿಂಗ್ ಸ್ಕೆಚ್ ತರಹ ಕಾಣ್ತದೆ ನನಗೆ ಈ ನಾಲ್ಕು ಕಥೆ. ಅದೇ ತರಹ ಪಕ್ಕದ ಮನೆ ಹುಡುಗಿ ಒಂದು ಸ್ಟೋರಿ, ಅವಳು ಸಣ್ಣ ಪ್ರಾಯದಲ್ಲಿ ಇಬ್ಬರು ಸೇರಿ ಆತ್ಮೀಯವಾಗಿ ಒಂದೇ ಶಾಲೆಯಲ್ಲಿ ಕಲಿಸ್ತಾರೆ. ಆಮೇಲೆ ಜೀವನದಲ್ಲಿ ಏನೋ ಕಷ್ಟವಾಗಿ ಅವರಿಗೆ ಏನು ಒಬ್ಬ ದುರದೃಷ್ಟ, ಇವರು ಇನ್ನೊಬ್ಬರು ಮದುವೆ ಮಾಡ್ತಾರೆ. ಅವನ ನಪುಂಸಕ, ಒಂದು ನಪುಂಸಕನೇ ಮೋಸ ಮಾಡಿ ಮದುವೆ ಮಾಡ್ತಾರೆ. ಅದೇ ಆಮೇಲೆ ಅವನ ಮಾಮ ಎಷ್ಟು ದುರ್ಮಾರ್ಗ ಅಂದರೆ ಅವನ್ನೇ ಈ ಮಗನಿಗೆ ರೂಮ್ನಲ್ಲಿ ಲಾಕ್ ಮಾಡಿ ರಾತ್ರಿ ಇವರೊಟ್ಟಿಗೆ ಅವರೇ ಸಂಸಾರ ಮಾಡ್ತಾನೆ ಮಾಮ. ಅಂದರೆ ಆ ಕಥೆ ನೋಡುವಾಗ ನಿಮಗೆ ರೋಮಾಂಚಿತವಾಗುತ್ತದೆ. ಆ ಪರಿಶೀಲನೆ, ಜೀವನ ಬಗ್ಗೆ ಒಂದು ಕಾಳಜಿ, ಎಷ್ಟು ಕಾಳಜಿ ಅಂದರೆ ಕಥೆ ನೋಡುವಾಗ ನಿಮಗೆ ಇಮರ್ಸ್ ಆಗಿ ಹೇಳುವ ರೀತಿ, ಶೈಲಿ ಅಷ್ಟು ಪವರ್ಫುಲ್ ಆಗಿದೆ. ಅದೇ ಥರ ಈ ಜಾತರ ಗುಂಪಲ್ಲಿ ಜಾತರ ಇದು ಬಗ್ಗೆ ಅವನು ಆ ಸ್ಟೋರಿ 5-6 ಪೇಜ್ ಮಾತ್ರ, ಅದು ಓದುವಾಗ ನೆನಪಾಗುತ್ತದೆ. ಈ ಹೋಲ್ ಜಗತ್ತಿಯೇ ಒಂದು ಜಾತರ ತರ ಕಾಣ್ತಾ ಇದೆ. ಅಷ್ಟು ಕೇಯಾಸು, ಇಷ್ಟು ಕನ್ಫ್ಯೂಷನ್, ಇಷ್ಟು ಡಿಸಾರ್ಡರು. ಆ ಜಾತರನೇ 5 ಪೇಜಸ್ನಲ್ಲಿ ನಮ್ಮ ಜೀವನವೇ ಒಂದು ಜಾತರ. ನಾವೆಲ್ಲ ಭಿನ್ನ ಪಾತ್ರಗಳು, ಆ ಪಾತ್ರಗಳು ನಟಿಸಿ ಹೋಗ್ತೇವೆ. ಒಂದೊಂದು ಕಥೆಯಲ್ಲಿ ಒಂದು ಸಂದೇಶಾತ್ಮಕವಾದ ವಿವರಣೆ ಇದೆ, ಒಂದು ತಾತ್ವಿಕತೆ ಇದೆ. ಮತ್ತೆ ತುಳು ಭಾಷೆಯಲ್ಲಿ ಅಷ್ಟು ಪವರ್ ಉಂಟಲ್ಲಿ. ಅವನ ಕೈನಲ್ಲಿ ತುಳು ಭಾಷೆಗೆ ಅಷ್ಟು ಪವರ್ ಸಿಕ್ಕಿದೆ. ಈಗ ಏನು ತುಳು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಸೆಂಟ್ರಲ್ ಲೆವೆಲ್ನಲ್ಲಿ ನಾನು ಗೌರ್ಮೆಂಟ್ ಅಡ್ವೈಸರ್. ಈಗ ನಾನು ತುಳು ಬಗ್ಗೆ ಸ್ಪೆಷಲ್ ಸ್ಟೇಟಸ್ ಮಾತಾಡ್ತಾ ಇದ್ವಿ. ಒಂದು ಕಾಲದಲ್ಲಿ 20-30 ವರ್ಷ ಮುಂಚಿನ ತುಳು ಬಗ್ಗೆ ಈ ಕಾಲೇಜಿನೇ ಇಲ್ಲ, ಸ್ವಲ್ಪ ಈ ಕನ್ಸರ್ನ್ ಇಲ್ಲ. ಆ ಟೈಮ್ನಲ್ಲಿ ಇಷ್ಟು ಒಳ್ಳೆಯ ಪುಸ್ತಕ ಬರೆದಿದ್ದರೆ ಈ ಪುಸ್ತಕ ಎಷ್ಟು ಪ್ರಾಮುಖ್ಯತೆ ಇರಬೇಕು ನೀವೇ ಆಲೋಚನೆ ಮಾಡಿ. ಇನ್ನೊಂದು ಸ್ಟೋರಿನಲ್ಲಿ ನಾನು ಶೈಲ ಮತ್ತು ಸಮಾಜ ಈ ಥರ ಒಂದು ಈ ರೈತರೇ ಇಬ್ಬರು ಸಣ್ಣ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರು, ಇನ್ನೊಂದು ಹುಡುಗಿಯಿಂದ ಇಬ್ಬರು ಬಾಳುತ್ತಾರೆ. ಜೀವನದಲ್ಲಿ ಪಾಪ ಅವರಿಗೆ ಇದೇ ಥರ ಮೋಸ ಮಾಡಿ ಮದುವೆ, ಆ ಕಾಲದಲ್ಲಿ ಮದುವೆ ಸಣ್ಣ ಪ್ರಾಯದಲ್ಲಿ ಮಾಡ್ತಾರಲ್ಲ, ಇದು ಮದುವೆ ಬೆಳೆಸಿ ಅವರ ತೊಂದರೆಗಳು ಶೋಭಕ್ಕೆ ಗುರಿಯಾಗಿ ಆಮೇಲೆ ಮತ್ತೆ ಅವರಿಗೆ ಸಿಕ್ಕಿ ಇಬ್ಬರು ಆತ್ಮೀಯವಾಗಿರ್ತಾರೆ. ಆ ಲೇಡಿ ಅವರು ಕಮಿಟ್ ಸೂಸೈಡ್, ಆತ್ಮಹತ್ಯೆ ಮಾಡಿಕೊಳ್ತಾರೆ ಪಂಪ್ಶೆಟ್ ಹತ್ರ ಬಾಗಿನಲ್ಲಿ ಹೋಗಿ. ಯಾಕಂದ್ರೆ ಜೀವನ ಇಷ್ಟು ದುರ್ಬಲವಾಯಿತು, ಸಮಾಜ ಏನೂ ನೋಡುವುದಿಲ್ಲ. ಅಂದರೆ ಒಂದು ಸಮಾಜಕ್ಕೆ ದರ್ಪಣ. ಆ ಕಾಲದಲ್ಲಿ ಇರುವ ಜೀವನ, ಜನಪದ ಜೀವನ, ಒಂದು ಗ್ರಾಮೀಣ ಜೀವನದಲ್ಲಿ ನಮ್ಮ ಈ ಕಾಲದಲ್ಲಿರುವ ಸಮಾಜಕ್ಕೆ ಒಂದು ದರ್ಪಣ, ರಿಫ್ಲೆಕ್ಷನ್ ಮಿರರ್ತರ. ಭಂಗಿಲ್ಲ ಸ್ಟೋರೀಸ್ ಓದುವಾಗ ನೀವು ಬಿಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಚೆನ್ನಾಗಿ ಟ್ರಾನ್ಸ್ಲೇಷನ್ನಲ್ಲಿ ಅಷ್ಟು ಚೆನ್ನಾಗಿ ಬಂತು. ರಾಮಚಂದ್ರ ರಾವ್, ರಂಗನಾಥ ರಾಮಚಂದ್ರ ರಾವ್ ಅನ್ಸುಲಿ, ಅವರು ಹೈದರಾಬಾದ್ನಲ್ಲಿದ್ದಾರೆ, ನಮ್ಮವರಿದ್ದರು, ಅವರು ಹೈದರಾಬಾದ್ನಲ್ಲಿ ಸೆಟ್ಲ್. ಡಾಕ್ಟರ್ ವಸಂತ್ ಕುಮಾರ್ ಬದಲ ఒక ಶಿಲ್ಪಿ ತರಹ, లేదు ಚಿತ್ರಕಾರನ ತರಹ ಪೆನ್ ಪಿಕ್ಚರ್ಸ್, ಹೋಲ್ ಬುಕ್ ಎಲ್ಲ ಪೆನ್ ಪಿಕ್ಚರ್ಸ್ನಲ್ಲಿ ಕಾಣ್ತದೆ ನಮ್ಗೆ ಓದುವಾಗ. ಪುಸ್ತಕ ಬಿಡ್ಲಿಕ್ಕೆ ಆಗುದಿಲ್ಲ. ಐ ರೆಡ್ ಇಟ್ ಇನ್ 2 ಸಿಟ್ಟಿಂಗ್ಸ್, ಹೋಲ್ ಬುಕ್ ಅಷ್ಟೇ. ಮತ್ತೆ ನನಗೆ ಒಂದು ಇದುಂಟು ಅಬ್ಸರ್ವೇಷನ್, ಇಡೀ ಉತ್ತಮ ಸಾಹಿತ್ಯ ಅಂದರೆ ಕಥೆ ಆಗಲಿ ಕಾವ್ಯ ಆಗಲಿ
ಅದು ಒಂದು ಸಂದೇಶ ಕೊಡಬೇಕು, ನಾಟ್ ಡೈರೆಕ್ಟ್ಲಿ ಪ್ರಾಪಗಂಡಾ ತರಹ ಸಂದೇಶ ಅಲ್ಲ. ನೀವು ಆ ಪುಸ್ತಕ ಓದುವಾಗ ನಿಮ್ಮ ಸ್ಫುರಣಿಗೆ ಬರಬೇಕು, ಅದು ಸಂಕೇತಾತ್ಮಕವಾಗಿ ಒಂದು ಸಜೆಸ್ಟಿವ್ನೆಸ್ ಬರಬೇಕು. ಆನಂದ ವರ್ಧನ ಹೇಳ್ತಾನೆ, ವಿತೌಟ್ ಎ ಧ್ವನಿ ನೋ ಬುಕ್ ಈಸ್ ಎ ಗ್ರೇಟ್ ಕ್ಲಾಸಿಕ್ ಅಂತ ಹೇಳ್ತಾನೆ. ರಸಸಿದ್ಧಾಂತ ಕರ್ತಾಗಿ ಅವನು ನಮ್ಮ ಟ್ರೆಡಿಷನಲ್ ಇಂಡಿಯಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಹೈಯೆಸ್ಟ್ ಅಥಾರಿಟಿ ಆನ್ ದ ಇಸ್ಟೆಟಿಕ್ಸು ಪುಸ್ತಕ ರಸನ ಸಿದ್ಧಾಂತವೇ. ಈಗ ಈ ಪುಸ್ತಕ ಅದು ಆ ಕ್ರೈಟೀರಿಯಾ ಫಿಟ್ ಆಗ್ತದೆ. ತುಳುವಿನಲ್ಲಿ ಇಷ್ಟು ಒಳ್ಳೆಯ ಪುಸ್ತಕ ಬಂತು ಆ ಕಾಲದಲ್ಲಿ, ಈಗ ಈ ತೆಲುಗು ಬರುವುದು ಅದರಿಂದ ನನಗೆ ಅದಕ್ಕೋಸ್ಕರ ನಾನು ಡಾಕ್ಟರ್ ವಸಂತ ಕುಮಾರ್ ಬೆಲ್ಲ ಮತ್ತು ರಾಮಚಂದ್ರ ಧಾವನಿ ಹೃತ್ಪೂರ್ವಕವಾಗಿ ನಾವೆಲ್ಲರೂ ಅಭಿನಂದಿಸಬೇಕು ಅಷ್ಟೇ. ನಮಸ್ಕಾರ. ಮಾತನಾಡಿದ ಡಾಕ್ಟರ್ GR ಕೃಷ್ಣ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಸಂಕ್ಷಿಪ್ತವಾಗಿ 4 ಮಾತುಗಳಲ್ಲಿ ಹೇಳ್ತೇನೆ. ನಾಲ್ಕೂರು ಅಂತ ಈ ಪುಸ್ತಕದ ಶೀರ್ಷಿಕೆ. ನಾಲ್ಕೂರು ಅನ್ನೋದು ಡಾಕ್ಟರ್ GR ಕೃಷ್ಣ ಅವರು ಈಗಾಗಲೇ ಹೇಳಿದ ಹಾಗೆ ಕುಮಾರಧಾರ ನದಿ ಪಶ್ಚಿಮ ಘಟ್ಟದಿಂದ ಹರಿದು ಬರುವಾಗ ಉಂಟಾಗುವಂತ ಒಂದು ಗಯ, ನೀರಿನ ದೊಡ್ಡ ನದಿಯಲ್ಲಿ ನಿರ್ಮಾಣವಾಗಿರುವ ಹೊಂಡ. ಅದನ್ನ ಸಂಕೇತವಾಗಿ ಇಟ್ಟುಕೊಂಡು ನಾಲ್ಕೂರು ಅಂತನ್ನುವ ಶೀರ್ಷಿಕೆಯಲ್ಲಿ ಅಲ್ಲಿನ ಜನಪದವನ್ನ, ಜನಜೀವನವನ್ನ, ನಮ್ಮ ತುಳುನಾಡಿನ ಸಂಸ್ಕೃತಿ, ಇತಿಹಾಸ, ಚರಿತ್ರೆಯನ್ನ ಕಟ್ಟಿಕೊಡ್ಲಿಕ್ಕೆ ಈ ಕಥೆಯಲ್ಲಿ ಪ್ರಯತ್ನಿಸಲಾಗಿದೆ. ಅದೇ ರೀತಿ ವಿಷ್ಣು ಮಂಗಲ ಅಂತನ್ನುವ ಇನ್ನೊಂದು ಕಥೆಯಲ್ಲಿ, ಅಂದರೆ ಡಾಕ್ಟರ್ GR ಕೃಷ್ಣ ಅವರು ಪ್ರಾಸಂಗಿಕವಾಗಿ 4-5 ಕಥೆಗಳನ್ನ ಇಲ್ಲಿ ಉദ്ധರಿಸಿದ್ರು. ಆ ಮೂಲಕವಾಗಿ, ಅಂದ್ರೆ ಈ 10 ಕಥೆಗಳ ಮೂಲಕವಾಗಿ ನಮ್ಮ ತುಳುನಾಡಿನ ಬದುಕು, ಸಂಸ್ಕೃತಿ, ಇಲ್ಲಿನ ಜನಜೀವನ ಮತ್ತೆ ಇಲ್ಲಿನ ಪ್ರಾಕೃತಿಕ ಪರಿಸರ ಇವೆಲ್ಲವನ್ನೂ ಕೂಡ ಈ ಸಣ್ಣ ಕಥೆಗಳಲ್ಲಿ ತುಳುವಿನಲ್ಲಿ ಕಟ್ಟಿಕೊಡಲಾಗಿತ್ತು. ಈ ಕಥೆಗಳನ್ನ ಓದಿ ಆಕರ್ಷಿತರಾದ ತೆಲುಗಿನ ರಂಗನಾಥ ರಾವ್ ಅವರು ಇದನ್ನ ತೆಲುಗಿಗೆ ಅನುವಾದ ಮಾಡುವ ಒಂದು ಸಾಹಸವನ್ನ ಕೈಗೆತ್ತಿಕೊಂಡ್ರು. ಅವರು ನಮ್ಮ ದೇಶದ ಬೇರೆ ಬೇರೆ ಭಾಗದ ಪ್ರಾದೇಶಿಕ ಬದುಕನ್ನ ತೆಲುಗಿನಲ್ಲಿ ಅನುವಾದದ ಮೂಲಕ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತುಳುವಿನ ಕಥೆಗಳು ತೆಲುಗಿಗೆ ಅನುವಾದವಾಗಿ ಈಗ ಪುಸ್ತಕ ರೂಪದಲ್ಲಿ ಬಂದಿದೆ. ಇದು ತುಳು ಸಣ್ಣ ಕಥೆಗಳ ಸಂಕಲನ ಒಂದು ತೆಲುಗಿಗೆ ಅನುವಾದ ಆಗ್ತಾ ಇರುವ ಮೊಟ್ಟ ಮೊದಲ ಪ್ರಯತ್ನ. ಇಂತಹ ಒಂದು ಚಾರಿತ್ರಿಕ ಸಂಗತಿ ನಮ್ಮ ತುಳುನಾಡಿನವರಿಗೆ, ತುಳು ಸಾಹಿತಿಗಳಿಗೆ, ತುಳು ಬಂಧುಗಳಿಗೆ ಮತ್ತು ಒಟ್ಟಾಗಿ ನಮ್ಮ ಕರಾವಳಿಯ ಬಂಧುಗಳಿಗೆ ಗೊತ್ತಾಗಲಿ ಅಂತನ್ನುವ ಉದ್ದೇಶದಿಂದ ಇಲ್ಲಿ ಈ ಬಿಡುಗಡೆಯ ಕಾರ್ಯಕ್ರಮವನ್ನ ಇರಿಸಿಕೊಳ್ಳಲಾಗಿದೆ. ನಮ್ಮ ಡಾಕ್ಟರ್ GR ಕೃಷ್ಣ ಅವರು ಇಂಗ್ಲಿಷ್ ಮತ್ತು ತೆಲುಗಿನಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಸಾಹಿತಿಗಳು. ತೆಲುಗಿನಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಈಗಾಗಲೇ ಸುಮಾರು 40ರಷ್ಟು ಕೃತಿ ರಚನೆ ಮಾಡಿದವರು. ಅವರು ಇದನ್ನ ತೆಲುಗಿನಲ್ಲಿ ಅನುವಾದ ಆದ ಕೃತಿ ಆದ ಕಾರಣ ಅವರು ಅದನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಅರ್ಹರಿದ್ದಾರೆ. ಇನ್ನು ವಿಜಯವಾಡದಿಂದ ಡಾಕ್ಟರ್ ಮೈಥಿಲಿ ಅಂತ ಹೇಳಿ ಅವರು ಕೂಡ ತೆಲುಗಿನ ಕವಯಿತ್ರಿ, ಲೇಖಕಿ ಹಾಗೂ ದೊಡ್ಡ ವಿದ್ವಾಂಸೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇಷ್ಟು ಮಾತುಗಳನ್ನ ಹೇಳಿ ವಂದನಾರ್ಪಣೆಯ ಸಲುವಾಗಿ ನಾನು ಮೈಕನ್ನ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಒಂದು ಅಥವಾ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರಿಸೋಣ. ನಾಲ್ಕೂರು ಕಡಬ ಪಂಜಾಬಿ ಮಧ್ಯೆ ಬರೋದೇ ನಾಲ್ಕೂರು. ಅದೇ ನಾಲ್ಕೂರು. ಇದು ನಾಲ್ಕೂರು ಅಂತ ಅನ್ನೋದು ಇಡೀ ತುಳುನಾಡನ್ನ ಒಂದು ಸಂಕೇತವಾಗಿ ಇಟ್ಟುಕೊಂಡು ಆ ನಾಲ್ಕೂರಿನ ಸುತ್ತಮುತ್ತ ಘಟಿಸುವ ವಿದ್ಯಮಾನಗಳು ನಮ್ಮ ಇಡೀ ಕರಾವಳಿಯ ಮತ್ತು ಈ ತುಳುನಾಡಿನ ವಿದ್ಯಮಾನಗಳ ಒಂದು ರೂಪಕಾತ್ಮಕವಾಗಿ, ಅಂದ್ರೆ ಒಂದು ಸಂಕೇತವಾಗಿ, ಒಂದು ಕನ್ನಡಿಯಲ್ಲಿ ನಾವು ನೋಡಿದಾಗ ಹೇಗೆ ಇಡೀ ದೃಶ್ಯಗಳು ಅದರಲ್ಲಿ ಪ್ರತಿಬಿಂಬಿಸಲ್ಪಡ್ತದೋ ಅದೇ ರೀತಿ ಈ ನಾಲ್ಕೂರು ಅಂತ ಅನ್ನುವ ಒಂದು ಸ್ಥಳವನ್ನ ಕೇಂದ್ರೀಕರಿಸಿ ಇಡೀ ತುಳುನಾಡಿನ ಜನಪದ, ಜನಜೀವನವನ್ನ, ಇಲ್ಲಿನ ಕೃಷಿಯನ್ನ, ಆಚಾರ ವಿಚಾರವನ್ನ, ರೂಢಿ ಸಂಪ್ರದಾಯಗಳನ್ನ ಎಲ್ಲ ಒಂದು ಶತಮಾನ ಕಾಲಘಟ್ಟದ ಬದುಕನ್ನ ಚಿತ್ರಿಸಲಿಕ್ಕೆ ಆ ಕಥೆಗಳ ಮೂಲಕ ಪ್ರಯತ್ನಿಸಲಾಗಿದೆ. ಆ ಕಥೆಗಳನ್ನ ಓದಿ ಆಕರ್ಷಿತರಾದ ರಂಗನಾಥ ರಾವ್ ಅವರು ಇದನ್ನ ತೆಲುಗಿಗೆ ಅನುವಾದ ಮಾಡಿರೋದು ನನಗಂತೂ ತುಂಬಾ ಸಂತೋಷ ಮತ್ತು ಖುಷಿಯನ್ನ ತಂದಿದೆ. ಒರಿಜಿನಲ್ ಟೈಟಲ್ ಕೂಡ ಇದೆ. ನಾಲ್ಕೂರು ಅಂತ ಅನ್ನೋದು ಇದರಲ್ಲಿ ಇರುವ ಒಂದು ಕಥೆ.
ಒಟ್ಟು 10 ಕಥೆ ಇದೆ ಇದರಲ್ಲಿ. ತುಳುವಿನಲ್ಲಿ ಈ ನಾಕೂರು ಅನ್ನುವ ಶೀರ್ಷಿಕೆಯಲ್ಲಿ ಈ ಕಥೆಗಳು ಬಂದಿಲ್ಲ, ಅಂದ್ರೆ ಪುಸ್ತಕ ರೂಪದಲ್ಲಿ ನಾಕೂರು ಅನ್ನುವ ಟೈಟ್ಲಿನಲ್ಲೇ ಬಂದಿಲ್ಲ. ತುಳುವಿನಲ್ಲಿ ಬೇರೆ ಬೇರೆ ಕಡೆ ಪ್ರಕಟ ಆದ, ಆಕಾಶವಾಣಿಯಲ್ಲಿ ಪ್ರಸಾರ ಆದ ಕಥೆಗಳನ್ನ ಎಲ್ಲ ಸೇರಿಸಿ ಸುಮಾರು 15 ಕಥೆಗಳನ್ನ ಒಂದು ಬಂಚ್ ಮಾಡಿ ರಂಗನಾಥರಾವ್ ಅವರು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಉತ್ತಮವಾದ 10 ಕಥೆಗಳನ್ನ ಮಾತ್ರ ತೆಲುಗಿನಲ್ಲಿ ಅನುವಾದ ಮಾಡಿ ಪ್ರಕಟಿಸಿದ್ದಾರೆ. ತೆಲುಗಿನ ಸುಪ್ರಸಿದ್ಧ ಪ್ರಕಾಶನ ಸಂಸ್ಥೆಯಾದ ನವಚೇತನ ಪಬ್ಲಿಷಿಂಗ್ ಹೌಸ್, ಅಂದ್ರೆ ಇಡೀ ತೆಲುಗು ನಾಡಿ ಆಂಧ್ರ ಮತ್ತು ತೆಲಂಗಾಣ 2 ರಾಜ್ಯಗಳಲ್ಲೂ ಕೂಡ ರಾಜ್ಯವ್ಯಾಪಿ 2 ರಾಜ್ಯಗಳಲ್ಲೂ ವ್ಯಾಪ್ತಿ ಇರುವಂತಹ ಪ್ರಸಿದ್ಧ ಪ್ರಕಾಶನ ಸಂಸ್ಥೆ ಈ ಪುಸ್ತಕವನ್ನು ಪ್ರಕಟಿಸಿದೆ. ಇಡೀ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇದು ಪ್ರಚಾರಕ್ಕೆ ಬರಲಿದೆ. ಕನ್ನಡಕ್ಕೆ ಅನುವಾದ, ತುಳುವಿನಿಂದ ತೆಲುಗಿಗೆ ಅನುವಾದಗೊಂಡಂತಹ ಕೃತಿಯನ್ನು ಬಿಡುಗಡೆಗೊಳಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರನ್ನು ನಾನು ಈ ಸಂದರ್ಭದಲ್ಲಿ ಕೃತಜ್ಞರಾಗಿ ನೆನಪಿಸಲಾಯಿತು. ಕೃತಿಯ ಕುರಿತು ಮಾತಾಡಿದ ಹಿರಿಯ ಇಂಗ್ಲಿಷ್ ತೆಲುಗು ಸಾಹಿತಿ ಡಾಕ್ಟರ್ GR ಕೃಷ್ಣ ಅವರಿಗೂ ಧನ್ಯವಾದಗಳು. ನಾಕೂರು ಕೃತಿಯ ಮೂಲಕರ್ತೃ ಕವಿ ಸಾಹಿತಿ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರಿಗೂ ವಂದನೆಗಳು. ಸ್ವಾಗತಿಸಿ ಅತಿಥಿಗಳ ಪರಿಚಯ ಮಾಡಿ ಕೊಟ್ಟ ಲೇಖಕ ಸದಾನಂದ ನಾರಾವಿ ಅವರಿಗೂ ಧನ್ಯವಾದಗಳು. ಮುದ್ರಣ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಛಾಯಾಗ್ರಾಹಕರಿಗೂ ಧನ್ಯವಾದಗಳು.